ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಬಹಿರಂಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ದೊಡ್ಡಗೌಡರು ಗುಡುಗಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಅದರ ವಿಷಯ ಬಹಳ ಜನಕ್ಕೆ ಗೊತ್ತಿದೆ, ನಾನು ನಿಲ್ಲಿಸ್ತೇನೆ. ಆದರೆ ಕುಮಾರಸ್ವಾಮಿ ಸರ್ಕಾರ ಬಂದ ಮೇಲೆ ಒಂದು ದೃಷ್ಟಿ ಮಾಧ್ಯಮ ವಿಶೇಷ ಸಂದರ್ಶನ ಕೊಡ್ತಾರೆ. ಟಿವಿ 5 ಆ ಸಂದರ್ಶನದಲ್ಲಿ ಹೇಳ್ತಾರೆ, ದೇವೇಗೌಡರು ಮನಸ್ಸು ಮಾಡಿದ್ರೆ ಅವರು ಡೆಲ್ಲಿಗೆ ಹೋಗುವ ನನ್ನ ಮುಖ್ಯಮಂತ್ರಿ ಮಾಡಬಹುದಾಗಿತ್ತು ಅಂತ ಹೇಳಿ 36 ಜನ ಲಿಂಗಾಯತರು MLAಗಳವರೇ, JH ಪಟೇಲ್ ಅಂತ ಹಿರಿಯ ಮುಖಂಡ ಡೆಪ್ಟಿ ಚೀಫ್ ಮಿನಿಸ್ಟರು, ಅವ್ರನ್ನ ಬದಿಗೊತ್ತಿ ನಾನು ಇವ್ರನ್ನ ಮಾಡಲಿಲ್ಲ ಅನ್ನೋ ಒಂದು ನೋವನ್ನ TV5 ಸಂದರ್ಶನದಲ್ಲಿ ತೋರಿಸ್ಕೊಳ್ತಾರೆ. ಅವರ ಮನಸ್ಸಿನ ನೋವು, ಅವರು ಡೆಲ್ಲಿಗೆ ಬಂದಾಗ ಏನಾಯಿತು ಅನ್ನೋದು ಆ ಘಟನೆನ ಅವ್ರಿಗೆ ಬಿಡ್ತೇನೆ. ಅದಾದಮೇಲೆ TV5 ಹೇಳ್ತಾರೆ, ಸೋನಿಯಾ ಗಾಂಧಿಯವ್ರ ಮೇಲೆ ಒಂದು ಹೆಚ್ಚು ಒತ್ತಡ ಹಾಕಿದ್ರೆ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾ ಇದ್ರು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಉತ್ತರ ಕೊಡಬೇಕು. 5 ಸಾರಿ ಹೋಗಿದ್ದೇನೆ ಅವ್ರ ಮನೆಗೆ. ವಿಲಾಸರಾವ್ ದೇಶಮುಖ್, ಅಹಮದ್ ಪಟೇಲ್ ಬಂದು 6ನೇ ದಿನ ಹೇಳ್ತಾರೆ, ನಾವು ಮತ್ತೊಮ್ಮೆ ಚುನಾವಣೆಗೆ ಹೋಗ್ತೇವೆ ಅಂತ. ಅದರ ವಿಷಯ ಬಹಳ ಜನಕ್ಕೆ ಗೊತ್ತಿದೆ, ನಾನು ನಿಲ್ಲಿಸ್ತೇನೆ. ಆದರೆ ಕುಮಾರಸ್ವಾಮಿ ಸರ್ಕಾರ ಬಂದ ಮೇಲೆ ಒಂದು ದೃಷ್ಟಿ ಮಾಧ್ಯಮ ವಿಶೇಷ ಸಂದರ್ಶನ ಕೊಡ್ತಾರೆ. ಟಿವಿ 5 ಆ ಸಂದರ್ಶನದಲ್ಲಿ ಹೇಳ್ತಾರೆ, ದೇವೇಗೌಡರು ಮನಸ್ಸು ಮಾಡಿದ್ರೆ ಅವರು ಡೆಲ್ಲಿಗೆ ಹೋಗುವ ನನ್ನ ಮುಖ್ಯಮಂತ್ರಿ ಮಾಡಬಹುದಾಗಿತ್ತು ಅಂತ ಹೇಳಿ 36 ಜನ ಲಿಂಗಾಯತರು MLAಗಳವರೇ, JH ಪಟೇಲ್ ಅಂತ ಹಿರಿಯ ಮುಖಂಡ ಡೆಪ್ಟಿ ಚೀಫ್ ಮಿನಿಸ್ಟರು, ಅವ್ರನ್ನ ಬದಿಗೊತ್ತಿ ನಾನು ಇವ್ರನ್ನ ಮಾಡಲಿಲ್ಲ ಅನ್ನೋ ಒಂದು ನೋವನ್ನ TV5 ಸಂದರ್ಶನದಲ್ಲಿ ತೋರಿಸ್ಕೊಳ್ತಾರೆ. ಅವರ ಮನಸ್ಸಿನ ನೋವು, ಅವರು ಡೆಲ್ಲಿಗೆ ಬಂದಾಗ ಏನಾಯಿತು ಅನ್ನೋದು ಆ ಘಟನೆನ ಅವ್ರಿಗೆ ಬಿಡ್ತೇನೆ. ಅದಾದಮೇಲೆ TV5 ಹೇಳ್ತಾರೆ, ಸೋನಿಯಾ ಗಾಂಧಿಯವ್ರ ಮೇಲೆ ಒಂದು ಹೆಚ್ಚು ಒತ್ತಡ ಹಾಕಿದ್ರೆ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾ ಇದ್ರು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಉತ್ತರ ಕೊಡಬೇಕು. 5 ಸಾರಿ ಹೋಗಿದ್ದೇನೆ ಅವ್ರ ಮನೆಗೆ. ವಿಲಾಸರಾವ್ ದೇಶಮುಖ್, ಅಹಮದ್ ಪಟೇಲ್ ಬಂದು 6ನೇ ದಿನ ಹೇಳ್ತಾರೆ, ನಾವು ಮತ್ತೊಮ್ಮೆ ಚುನಾವಣೆಗೆ ಹೋಗ್ತೇವೆ ಅಂತ. ಅಷ್ಟಕ್ಕೂ TV5 ವಿಶೇಷ ಸಂದರ್ಶನದಲ್ಲಿ ಜೆಡಿಎಸ್ ವಿರುದ್ಧ ಸಿದ್ದರಾಮಯ್ಯ ಮಾತನಾಡಿದ್ದು ಏನು ಅನ್ನೋದನ್ನ ನೋಡೋಣ ಬನ್ನಿ. 96ನಲ್ಲಿ 2004ನಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇತ್ತು. ಅದು ಸಿಕ್ಕಲಿಲ್ಲ ಅಂತಕ್ಕಂಥ ಸ್ವಲ್ಪ ಮಟ್ಟಿಗೆ ನಿರಾಸೆ ಆಗಿತ್ತು. ಆಮೇಲೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇನ್ಯಾವುದು ನಿರಾಸೆಗಳಾಗಿಲ್ಲ ನನಗೆ ಯಾರು ಗಾಡ್ ಫಾದರ್ ಇರಲಿಲ್ಲ. ನಾನು ಹುಬ್ಬಳ್ಳಿನಲ್ಲಿ ಒಂದು ಸಮಾವೇಶ ಏರ್ಪಾಡು ಮಾಡಿದ್ದೆ. ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಇರುವಾಗ, ಧರ್ಮಸಿಂಗ್ ಚೀಫ್ ಮಿನಿಸ್ಟರ್ ಇರುವಾಗ ದೇವೇಗೌಡರು ಅದನ್ನು ಮಾಡಬೇಡ, ಮುಂದಕ್ಕೆ ಹಾಕು ಅಂತ ಹೇಳಿದ್ರು. ನಾನು ನೋ, ಈಗಾಗಲೇ ಎಲ್ಲ ಅರೇಂಜ್ಮೆಂಟ್ ಆಗಿಬಿಟ್ಟಿದೆ, ಈಗ ಹೋಗೋಕ್ಕಾಗಲ್ಲ ಅಂತ. ಆಗ ನಾನು ಅದನ್ನು ರೈತ ಸಮಾವೇಶ ಮಾಡಿದೆ. ಸಕ್ಸಸ್ಫುಲ್, ಹಿಸ್ಟ್ರಿಯಲ್ಲಿ ದಾಖಲಾಗುವಂಥ ಮೋಸ್ಟ್ ಸಕ್ಸಸ್ಫುಲ್ ರ್ಯಾಲಿ ಆಗಿಂದ ಒಂದು 2-3 ಲಕ್ಷ ಜನ ಸೇರಿದ್ರು ಅಲ್ಲಿ ಹುಬ್ಬಳ್ಳಿನಲ್ಲಿ. ಅದಾದಮೇಲೆ ದೇವೇಗೌಡರು ಈ ಥರದ್ ನನ್ನ ಮಾತು ಕೇಳಲಿಲ್ಲ ಅಂಥೇಳಿ, ಅವ್ರ ಮಾತು ಕೇಳಲಿಲ್ಲ ನಾನು ಅಂತ ನಿಲ್ಲಿಸ್ಲಿಲ್ಲ, ಅದನ್ನು ಮಾಡಲಿಲ್ಲ. ಅದಕ್ಕೆ ಕಾಂಗ್ರೆಸ್ ಲೀಡರ್ಗಳೆಲ್ಲ ಬಂದಿದ್ರು, ಕೆಲವರು ಜಾಲಪ್ಪ,
ಅವರೆಲ್ಲ ಬಂದಿದ್ರು. ಬೊಮ್ಮಾಯಿ ಮಗ ಬಂದಿದ್ರು, ಬಸವರಾಜ ಬೊಮ್ಮಾಯಿ ಮಗ ಬಂದಿದ್ರು. ಇದು ಅವ್ರಿಗೆ ಬಹುಶಃ ನನ್ನ ಮಾತು ಕೇಳಲಿಲ್ಲ ಅಂಥೇಳಿ ನನ್ನ ಪಕ್ಷದಿಂದ ತೆಗೆದಾಕ್ಬಿಟ್ರು. 96ನಲ್ಲಿ 2004ನಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇತ್ತು. ಅದು ಸಿಕ್ಕಲಿಲ್ಲ ಅಂತಕ್ಕಂಥ ಸ್ವಲ್ಪ ಮಟ್ಟಿಗೆ ನಿರಾಸೆ ಆಗಿತ್ತು. ಆಮೇಲೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇನ್ಯಾವುದು ನಿರಾಸೆಗಳಾಗಿಲ್ಲ ನನಗೆ ಯಾರು ಗಾಡ್ ಫಾದರ್ ಇರಲಿಲ್ಲ. ನಾನು ಹುಬ್ಬಳ್ಳಿನಲ್ಲಿ ಒಂದು ಸಮಾವೇಶ ಏರ್ಪಾಡು ಮಾಡಿದ್ದೆ. ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಇರುವಾಗ, ಧರ್ಮಸಿಂಗ್ ಚೀಫ್ ಮಿನಿಸ್ಟರ್ ಇರುವಾಗ ದೇವೇಗೌಡರು ಅದನ್ನು ಮಾಡಬೇಡ, ಮುಂದಕ್ಕೆ ಹಾಕು ಅಂತ ಹೇಳಿದ್ರು. ನಾನು ನೋ, ಈಗಾಗಲೇ ಎಲ್ಲ ಅರೇಂಜ್ಮೆಂಟ್ ಆಗಿಬಿಟ್ಟಿದೆ, ಈಗ ಹೋಗೋಕ್ಕಾಗಲ್ಲ ಅಂತ. ಆಗ ನಾನು ಅದನ್ನು ಐದರ ಸಮಾವೇಶ ಮಾಡಿದೆ. ಅದು ಇಟ್ ವಾಸ್ ಎ ಮೋಸ್ಟ್ ಸಕ್ಸಸ್ಫುಲ್, ಹಿಸ್ಟ್ರಿಯಲ್ಲಿ ದಾಖಲಾಗುವಂತ ಮೋಸ್ಟ್ ಸಕ್ಸಸ್ಫುಲ್ ರ್ಯಾಲಿ ಅಹಿಂದ ಅಂತ. ಒಂದು 2-3 ಲಕ್ಷ ಜನ ಸೇರಿದ್ರು ಅಲ್ಲಿ ಹುಬ್ಬಳ್ಳಿನಲ್ಲಿ. ಅದಾದಮೇಲೆ ದೇವೇಗೌಡರು ಈ ದಟ್ ನನ್ನ ಮಾತು ಕೇಳಲಿಲ್ಲ ಅಂಥೇಳಿ, ಅವ್ರ ಮಾತು ಕೇಳಲಿಲ್ಲ ನಾನು ಅಂತ ನಿಲ್ಲಿಸ್ಲಿಲ್ಲ, ಅದನ್ನು ಮಾಡಲಿಲ್ಲ. ಅದಕ್ಕೆ ಕಾಂಗ್ರೆಸ್ ಲೀಡರ್ಗಳೆಲ್ಲ ಬಂದಿದ್ರು, ಕೆಲವರು ಜಾಲಪ್ಪ ಅವರೆಲ್ಲ ಬಂದಿದ್ರು. ಬೊಮ್ಮಾಯಿ ಮಗ ಬಂದಿದ್ರು, ಬಸವರಾಜ ಬೊಮ್ಮಾಯಿ ಮಗ ಬಂದಿದ್ರು. ಇದು ಅವ್ರಿಗೆ ಬಹುಶಃ ನನ್ನ ಮಾತು ಕೇಳಲಿಲ್ಲ ಅಂಥೇಳಿ ನನ್ನ ಪಕ್ಷದಿಂದ ತೆಗೆದಾಕ್ಬಿಟ್ರು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಎಸ್ ಸ್ವಾತಿ, 2 ತಿಂಗಳ ಹಿಂದೆ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸಂದರ್ಶನ ನಡೆಸಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೆಲವೊಂದು ವಿಚಾರಗಳು ದೇವೇಗೌಡರ ಬಗ್ಗೆ ಹೇಳಿದ್ರು. ಇವತ್ತು ಅದಕ್ಕೆ ಉತ್ತರವನ್ನ ನಡೆಸಿದ್ರಿ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ನಡೆಸಿದಂತ ಸಂದರ್ಶನದಲ್ಲಿ, ಅಂದ್ರೆ ಮೊನ್ನೆ 2 ತಿಂಗಳಿಂದ ನಡೆಸಿದಂತ ಸಂದರ್ಶನದಲ್ಲಿ ಇವತ್ತು ಅದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಅಲ್ವಾ? ದಿವ್ಯಾ, ಏನು ನವೆಂಬರ್ ತಿಂಗಳಿನಲ್ಲಿ ನಾನು ಸಿದ್ದರಾಮಯ್ಯನವ್ರ ಜೊತೆ ನಡೆಸಿದಂತಹ ಒಂದು ಸಂದರ್ಶನ ಏನಿದೆ ಅದನ್ನ ದೇವೇಗೌಡರು ನೋಡಿದ್ದಾರೆ ಅನ್ನುವಂಥದ್ದು ಈ ಒಂದಿಷ್ಟು ಮಾಹಿತಿಗಳಿಂದ ಸ್ಪಷ್ಟವಾಗಿದೆ. ಒಂದು. ಎರಡನೆಯದು, ಸಿದ್ದರಾಮಯ್ಯನವರು ನೀಡಿದಂತಹ ಒಂದಿಷ್ಟು ಮಾಹಿತಿ ಆಗಿರಬಹುದು. ಅವರು ಅವರ ಜೀವನದ ಬಗ್ಗೆ ಮಾತಾಡ್ತಿದ್ದಾಗ ದೇವೇಗೌಡರು ಅವರ ಜೀವನದಲ್ಲಿ ಎಷ್ಟೆಲ್ಲ ಮಹತ್ವವಾದಂತಹ ಪಾತ್ರವನ್ನ ವಹಿಸಿದ್ದಾರೆ ಮತ್ತು ಅವರು ಪ್ರಧಾನಿಯಾಗಿದ್ದಾಗ ಇಲ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡಬಹುದಿತ್ತು ಅನ್ನುವಂತಹ ಒಂದು ಅಸಮಾಧಾನವನ್ನ ಏನು ಸಂದರ್ಶನದಲ್ಲಿ ವ್ಯಕ್ತಪಡಿಸಿದ್ರು, ಅದನ್ನ ದೇವೇಗೌಡರು ನೋಡಿದವರು ಇವತ್ತು ಅದಕ್ಕೆ ಒಂದು ಉತ್ತರವನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಒಂದು ಕಡೆ ಹೇಳ್ತಾರೆ, ನನ್ನನ್ನ ಈಗ ಮತ್ತೆ ಮುಖ್ಯಮಂತ್ರಿ ಮಾಡಬಹುದಿತ್ತು, ಹಾಗಂತ ಸೋನಿಯಾ ಗಾಂಧಿ ಅವರು ಹೇಳಿದ್ರು ಅಂತ. ಈಗ ದೇವೇಗೌಡರು ಆ ಒಂದು ಸಂದರ್ಶನವನ್ನ ನೋಡಿದ ನಂತರ ದೇವೇಗೌಡರು ಹೇಳಿರುವಂತದ್ದು, ಸೋನಿಯಾ ಗಾಂಧಿ ಅವರು ಕೂಡ ಇದಕ್ಕೆ ಉತ್ತರವನ್ನ ನೀಡಬೇಕಾಗತ್ತೆ, ಸಿದ್ದರಾಮಯ್ಯನವರಿಗೆ ಹೇಗೆ ಮುಖ್ಯಮಂತ್ರಿಯಾಗಿ ಮಾಡಬಹುದಿತ್ತು, ಇದಕ್ಕೆ ನನ್ನ ಕುಮ್ಮಕ್ಕು ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಸೊ ಕಳೆದ 1.5 ತಿಂಗಳ ಹಿಂದೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಂದರ್ಶನ ನಡೆಯುತ್ತೆ ಕಾಂಗ್ರೆಸ್ ಮತ್ತು ಜೆಡಿಎಸ್. ಇದರಲ್ಲಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಈ ಒಂದು ಪ್ರೆಸ್ ಮೀಟ್ ನಡೀತಿರೋದು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಪ್ರಧಾನಮಂತ್ರಿಗಳು ಅಂದ್ರೆ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯನವರು ಇಬ್ರು ಕೂಡ ಸೇರಿ ಮಾಡ್ತಿರುವಂತಹ ಒಂದು ಪ್ರೆಸ್ ಮೀಟ್, ಇದು ಅವರಿಬ್ಬರ ಒಂದು ಸ್ನೇಹದ ಸಂಕೇತ ಅನ್ನುವಂಥದ್ದು. ಆದ್ರೆ ಅದೇ 1.5 ತಿಂಗಳ ನಂತರ ಈಗ ಬರ್ತಿರುವಂತಹ ಒಂದು ದೇವೇಗೌಡರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಇಟ್ ಈಸ್ ವೆರಿ ಕ್ಲಿಯರ್. ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮತ್ತು ತುಂಬಾ ಸ್ಪಷ್ಟವಾಗುತ್ತೆ. ಕಳೆದ ಜನವರಿ 15ರ ನಂತರ ಕುಮಾರಸ್ವಾಮಿ ಅವರ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ, ನಾನು ಬೇಕಿದ್ರೆ ರಾಜೀನಾಮೆಯನ್ನ ನೀಡ್ತೀನಿ ಅಂತ ಹೇಳೋದನ್ನ ನೋಡೋದಾದ್ರೆ, ಮತ್ತೊಂದು ಕಡೆ ದೇವೇಗೌಡರು ಈ ರೀತಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡೋದನ್ನ ಕೇಳಿರಬಹುದು. ಮತ್ತೆ ಅವರು ಹೇಗೆ ನಾನು ಅವರನ್ನ ಬೆಳೆಸಿದೆ ಅಂತ ಹೇಳಿಲ್ಲ, ನಾನು ಅವರ ರಾಜಕೀಯ ಗುರು ಅಲ್ಲ ಅನ್ನೋದನ್ನ TV5ನ ಸಂದರ್ಶನದಲ್ಲಿ ಮಾತಾಡಿದ್ದಾರೆ ಅನ್ನೋದನ್ನ ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ರು ದೇವೇಗೌಡರು. ಅಷ್ಟೇ ಅಲ್ಲ, 2006ರ ತನಕ ಯಾವಾಗ ಸಿದ್ದರಾಮಯ್ಯನವರು JDSನಲ್ಲಿದ್ರು ಅವಾಗ ತನಕ JDSನ ಸಿದ್ಧಾಂತಗಳು ಸರಿತ್ತು. ಆದ್ರೆ ಸಿದ್ದರಾಮಯ್ಯನವರು JDS ಬಿಟ್ಟು ಹೋದ ನಂತರ JDSನ ಸಿದ್ಧಾಂತಗಳು ಬದಲಾಯಿತು ಅಂತ TV5 ಸಂದರ್ಶನದಲ್ಲಿ ಹೇಳಿದ್ದಾರೆ ಅಂತ ಇವತ್ತು ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ನಡೆದಂತಹ JDSನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಾವೇಶದಲ್ಲೂ ಕೂಡ ಹೇಳಿದ್ದಾರೆ. ಸೊ ಈ ಎಲ್ಲ ಒಟ್ಟಾರೆಯಾಗಿ ನೋಡೋದಾದ್ರೆ ಇನ್ನೇನು ಈ ಒಂದು ದೋಸ್ತಿ ಸರ್ಕಾರದ ಆಯುಷ್ಯ ಮುಗಿತಾ ಬಂದಿದ್ಯಾ ಅಂತ ಕೂಡ ಅನ್ಸುತ್ತೆ. ಯಾಕೆಂದ್ರೆ ದೇವೇಗೌಡರು ಒಂದು ಕಡೆ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ,
ಕೇವಲ 7 ತಿಂಗಳು ಮಾತ್ರ ಆಗಿದ್ದು. ಈ ಹಿಂದೆ ಕೂಡ ನಾವು ಧರ್ಮಸಿಂಗ್ ಅವರಿಗೆ ನಾವು ಬೆಂಬಲವನ್ನ ನೀಡಿದ್ವಿ, ಕಾಂಗ್ರೆಸ್ಸಿಗೆ JDS ಬೆಂಬಲ ನೀಡಿದ್ದಾಗ ಯಾವ ರೀತಿಯಾದಂತಹ ಸರ್ಕಾರವನ್ನ ನಾವು ಕೊಟ್ಟಿದ್ವಿ ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಈಗ ಕೇವಲ 7 ತಿಂಗಳ ಬೆಂಬಲವನ್ನ ಸೂಚಿಸುತ್ತಿರುವಂತಹ ಕಾಂಗ್ರೆಸ್ ನಮ್ಮ ವಿರುದ್ಧ, ಎಸ್ಪೆಷಲಿ ಸಿದ್ದರಾಮಯ್ಯನವರು ನನ್ನ ವಿರುದ್ಧ ದ್ವೇಷವನ್ನ ಸಾಧಿಸ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಮಗನಿಗೆ ಈ ರೀತಿಯಾಗಿ ಕಾಟವನ್ನ ಕೊಡ್ತಾ ಇದ್ದಾರೆ ಮತ್ತು ಎಲ್ಲಾ ಶಾಸಕರನ್ನ ಎತ್ಕಡ್ತಾ ಇದ್ದಾರೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದಿವ್ಯಾ, ಓಕೆ ಸ್ವಾತಿ, 1.5 ತಿಂಗಳ ಹಿಂದೆ ನೀವು ಸಿದ್ದರಾಮಯ್ಯ ಜೊತೆ ಸಂದರ್ಶನವನ್ನ ನಡೆಸಿದ್ರಿ. ಸಹಜವಾಗಿ ಆ ಸಂದರ್ಶನ ಅವ್ರು ನೋಡಿದ್ದಾರೆ ಕೂಡ. 2 ತಿಂಗಳ ನಂತರ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇತ್ತೀಚಿನ ದಿನಗಳೇ ಕಾಂಗ್ರೆಸ್ನ ಶಾಸಕರು, ಮಂತ್ರಿಗಳು ಕುಮಾರಸ್ವಾಮಿ ಬಗ್ಗೆ ಪದೇ ಪದೇ ಪ್ರಶ್ನಿಸ್ತಿರೋ ಹಿನ್ನೆಲೆಯಲ್ಲಿ ಇವತ್ತು ದೇವೇಗೌಡರು ಅದನ್ನ ಸಮಾವೇಶದಲ್ಲಿ TV5 ನಡೆಸಿದ ಸಂದರ್ಶನವನ್ನು ನೆನಪಿಸಿಕೊಂಡು ಇವತ್ತು ಸ್ಫೋಟಗೊಂಡಿದ್ದಾರೆ ಅಂತ ಹೇಳಬಹುದಲ್ವಾ? ದಿವ್ಯಾ, ಬಹುಶಃ ನಾನು ಇದನ್ನ ಹೇಳಬಹುದು ಅಂತ ಅನ್ಕೋತೀನಿ. ಯಾಕೆಂದ್ರೆ ದೇವೇಗೌಡರು ಖುದ್ದು ಇದನ್ನ ಒಂದಷ್ಟು ಪತ್ರಕರ್ತರ ಹತ್ರ ದೆಹಲಿಯಲ್ಲಿ ಹಂಚಿಕೊಂಡಂತಹ ವಿಷಯ. TV5ನ ಸಂದರ್ಶನವನ್ನ 2 ದಿನಗಳು ಅಂದ್ರೆ ಪಾರ್ಟ್ 1 ಮತ್ತೆ ಪಾರ್ಟ್ 2 2 ಗಂಟೆಗಳ ಕಾಲ ಪ್ರಸಾರವಾದಂತಹ ಸಂದರ್ಶನವನ್ನ ನೋಡಿದಂತಹ ದೇವೇಗೌಡರು ಈ ಒಂದು ಮಾತುಗಳನ್ನ ಹೇಳ್ತಾರೆ. ಸಿದ್ದರಾಮಯ್ಯನವರು ನನ್ನ ಶಿಷ್ಯ ಅಲ್ಲ, ಸಿದ್ದರಾಮಯ್ಯನವರು ಹೆಗಡೆ ಅವರ ಶಿಷ್ಯ, ನಾನು ಮಾಡಿದ್ದನ್ನೆಲ್ಲ ಸಿದ್ದರಾಮಯ್ಯನವರು ಮರ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಕಳೆದ 1.5 ತಿಂಗಳು 2 ತಿಂಗಳಿಂದ ಸ್ಫೋಟಗೊಂಡಂತಹ ಈ ಒಂದು ವೈಮನಸ್ಸು ಏನಾಗಿದೆ ಇವತ್ತು ಈ ಒಂದು ಸಮಾವೇಶದಲ್ಲಿ ಹೊರಗಡೆ ಬಂದಿದೆ ಅಂತಾನೆ ಹೇಳಬಹುದು. ಅದಕ್ಕೆ ಮೂಲ ಕಾರಣಗಳು ಈ 2 ತಿಂಗಳ ಹಿಂದೆ ಇಲ್ಲದೆ ಇದ್ದಂತಹ ರಾಜಕೀಯ ಬೆಳವಣಿಗೆಗಳು, ಆಪರೇಷನ್ ಕಮಲ ಆಗಿರಬಹುದು, ಮತ್ತೆ ಶಾಸಕರು ಬಹಿರಂಗವಾಗಿ ಹೊರಗಡೆ ಬಂದು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತೆಲ್ಲ ಮಾತಾಡ್ತಿರೋದು. ಈ ಎಲ್ಲ ಮಾತುಗಳು ಸಿದ್ದರಾಮಯ್ಯನವರ ಕುಮ್ಮಕ್ಕು ಇಲ್ಲದೆ ಬರೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಈಗ JDSಗೆ ಮತ್ತು ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ ಮನವರಿಕೆ ಆಗಿರೋ ಕಾರಣ ಈ ರೀತಿಯಾದಂತಹ ಮಾತುಗಳು ಹೊರಗಡೆ ಬರ್ತಾ ಇದೆ. ಮತ್ತು ಅವತ್ತು ಸಿದ್ದರಾಮಯ್ಯನವರು ತೋರಿಸಿದಂತಹ ದೇವೇಗೌಡರ ವಿರುದ್ಧದ ಅಸಮಾಧಾನಕ್ಕೆ ಇವತ್ತು ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದು. ದಿವ್ಯಾ, ಓಕೆ ಸ್ವಾತಿ, ಧನ್ಯವಾದಗಳು.